ನನ್ನ 40 ವರ್ಷದ ರಾಜಕಾರಣಕ್ಕೆ 89ರಿಂದ MLA ಆಗಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 53 ಫಾರಂ ತೆಗೆದುಕೊಂಡು ಜಮೀನು ಮಂಜೂರು ಮಾಡಿದ್ದೆ. ನಾನಾದ್ಮೇಲೆ ಸುಮಾರು 8,000 ಎಕರೆಗೆ ನಾನು ಮಾಡಿದ್ದೆ. CM ಲಿಂಗಪ್ಪನವರು ಮಾಡಿದ್ರು ಎಲ್ಲಿ ರಾಮನಗರದಲ್ಲಿ. ಅದಾದ ಮೇಲೆ ಎಲ್ಲರೂ ಕೂಡ ಜಮೀನು ಮಂಜೂರಾತಿ ಮಾಡಿದ್ಮೇಲೆ ನನಗೆ ಟೈಮ್ ಇಲ್ಲ, ನಾನು ಮಂತ್ರಿ ಆಗಿದೆ ಅಂತೇಳಿ ನಮ್ಮ ವಿಶ್ವನಾಥ್ ಅವರಿಗೆ ಅಧ್ಯಕ್ಷರು ಮಾಡಿ ಅವ್ರ ಕಾಲದಲ್ಲಿ ಒಂದಷ್ಟು ಮಾಡಿಸಿದ್ದೇವೆ. ಅದಾದ ಮೇಲೆ ಇವತ್ತೇನು ಆರೋಳ್ಳಿ ಒಬ್ಬರಿ ಮರವಾಡಿ ಒಬ್ಬರಿ ಜನ ಬಂದಿದ್ದಾರೆ. ಇಂದಿನ MLA ಒಬ್ಬರು ಒಂದು ಮೀಟಿಂಗ್ ಮಾಡಿ ಬಡವರಿಗೆ ಜಮೀನು ಮಾಡಿಕೊಳ್ಳಲಿಲ್ಲ, ಜಮೀನಿಗೆ ಸಹಾಯನೂ ಮಾಡಲಿಲ್ಲ. ಈಗ ನನಗೆ ಟೈಮ್ ಇಲ್ಲ ಅಂತೇಳಿ ನಾನು DK ಸುರೇಶ್ ಅವ್ರನ್ನ ನನ್ನ ಸ್ಥಾನದಲ್ಲಿ ಈ ಬಗರ್ಕುಂ ಸಾಗುವಳಿಗೆ ಅಲ್ವಾ ಬಗರ್ಕುಂ ಸಾಗುವಳಿಗೆ ಅವರು ಇದನ್ನ ನೋಡಬೇಕು ಅಂತೇಳಿ, ಏಕೆಂದ್ರೆ ಬಹಳ ಹುಷಾರಾಗಿ ನೋಡಬೇಕು. ಕೆಲವರೆಲ್ಲ ಯಾರೋ ಪೊಸಿಷನ್ ಅಲ್ಲಿ ಇಲ್ಲದೆ ಯಾಕೋ ಪೊಸಿಷನ್ಗೆ ಒತ್ತಡ ಮಾಡಿ ಮಾಡಿಸ್ಕೊಳ್ಳುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಸೊ ಅದಕ್ಕೆ ನಾವು ರೈತರು ಬೆಳಗ್ಗೆ ಇದ್ರೆ ತಿರುಗಾಡ್ತಾ ಇದ್ರು, ಗಲಾಟೆ ನಡೀತಾ ಇತ್ತು, ಲಂಚ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಸರ್ಕಾರದಲ್ಲಿ ನಮ್ಮ ಬಜೆಟ್ನಲ್ಲಿ ಕಳೆದ ಬಜೆಟ್ನಲ್ಲೇ ನಾವೆಲ್ಲ ಮಾತಾಡಿ ಬಜೆಟ್ನಲ್ಲೇ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಎಲ್ಲರೂ ಕೂಡ ಯಾರಿಗೆ ಜಮೀನನ್ನ ಯಾವುದೇ ವಿಧದಲ್ಲಿ ಲ್ಯಾಂಡ್ ಗ್ರಾಂಟ್ ಅಲ್ಲಿ ಕೊಡ್ಲಿ, ಇದನ್ನ ಟ್ರಿಬ್ಯುನಲ್ ಕೊಡ್ಲಿ, ಯಾವುದೇ ಜಮೀನನ್ನ ನಾವು ಕೊಟ್ಟಿದ್ರೆ ಸರ್ಕಾರ ಕೊಟ್ಟಿದ್ರೆ ಅದನ್ನ ದುರಸ್ತ್ ಮಾಡಿ ಕೊಡಬೇಕು ನೇರವಾಗಿ ಅಂತೇಳಿ ಇದನ್ನ ಸರಳೀಕರಣ ಮಾಡಿ ನಮ್ಮ ರೈತರಿಗೆ ಆಗ್ತಾ ಇರುವಂತಹ ತೊಂದರೆಯನ್ನು ತಪ್ಪಿಸಲಿಕ್ಕೆ ನಾವು ಇದಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮ ರೂಪಿಸಿ ನಮ್ಮ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೇವೆ. ಇದಾದ್ಮೇಲೆ ಹಾಸನ ಜಿಲ್ಲೆಯಲ್ಲಿ ಇದನ್ನ ತೆಗೆದುಕೊಂಡಿದೆ. ಕೆಲವು ಭಾಗದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ವಿಶೇಷವಾದಂತಹ ಯೋಜನೆ. ಯಾಕೆಂದ್ರೆ ಇವತ್ತು ಭೂಮಿ ಬೆಲೆ ಬಹಳ ಜಾಸ್ತಿ ಆಗಿದೆ. ಕನಕಪುರ ತಾಲೂಕು ಇರ್ಬೋದು, ರಾಮನಗರ ತಾಲೂಕು ಇರ್ಬೋದು, ಆರೋಳಿ ತಾಲೂಕು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಎಲ್ಲ ಕೂಡ ಆಗಿದೆ. ಜಿಲ್ಲಾ ಅಧಿಕಾರಿಗಳು ಮತ್ತು CO ಎಲ್ಲ AC ಎಲ್ಲ ಇಲ್ಲೇ ಇದ್ದಾರೆ. ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಆದ್ಮೇಲೆ ನಾನು ಎಲೆಕ್ಷನ್ ಮುಂಚಿತವಾಗಿ ಏನು ಕಾರ್ಯಕ್ರಮ ಮಾಡಿದ್ದೇನೆ ಅದನ್ನ ಮುಂದಕ್ಕೆ ನಾನು ಇವತ್ತು ಏನು ನಾನು ಕಾರ್ಯಕ್ರಮವನ್ನ ಪ್ರಾರಂಭ ತೆಗೆದುಕೊಂಡಿದ್ದೆ. ಬಡವರಿಗೆ ಸೈಟ್ ಹಂಚೋದು, ಜಮೀನು ಕೊಡುವಂಥದ್ದು, ಮನೆಗಳು, ಇವೆಲ್ಲ ಕೂಡ ಇವತ್ತು ಸಪರೇಟ್ ಮೀಟಿಂಗ್, ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತಿದ್ದೆ ನಾನು. ಆದರೆ ಕೆಲವು ಕಾರ್ಯಕ್ರಮದ ಒತ್ತಡದಿಂದ ಇವತ್ತು ಮಾಡೋಕ್ಕಾಗಲಿಲ್ಲ. ಅಸೆಂಬ್ಲಿ ಮುಗಿಸ್ಕೊಂಡು ಬಂದು ನಾನು ಯೋಗೇಶ್ ಬಂದು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಸ್ವಲ್ಪ ಕಾಲ್ ಆಪರೇಷನ್ ಆಗಿತ್ತು, ಅದು ಕೂಡ ಮಾಡೋಕ್ಕಾಗದೆ ಬಂದ್ ಮಾಡ್ತೀನಿ. ನೀವೆಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. 25 ತಾರೀಕು ಆದ ನಂತರ ಮಧ್ಯದಲ್ಲೇ ಬಂದು ಒಂದಿನ ನಾವು ಕಂಪ್ಲೀಟ್ ರಿವ್ಯೂ ಮಾಡೋಂಥ ಕೆಲಸ ನಾವು ಮಾಡ್ತೇವೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮ ಮುಂದುವರಿಬೇಕು. ಜನರಿಗೆ ಸರ್ಕಾರ ಮನೆ ಬಾಗಿಲಿಗೆ ಹೋಗಬೇಕು. ಇವತ್ತು ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ, ಚಿಕ್ಕ ಕಾರ್ಯಕ್ರಮನ ತಿಳ್ಕೊಳಕ್ ಹೋಗ್ಬೇಡಿ. ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆ ತರುವಂತ ನಿಮ್ಮ ಆಸ್ತಿಗೆ ಒಂದು ದಾಖಲೆಗಳನ್ನ ಕನಿಷ್ಠವಾದಂತ ಯಾರು ಕೂಡ ನಿಮ್ಮ ದಾಖಲೆಗಳನ್ನ ಮುಂದೊಂದು ದಿನದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಇದಕ್ಕೊಂದು ವಿಶೇಷವಾದಂತ ಹೆಸರು ಕೂಡ ಇಡಬೇಕು. ನಾನು ರೆವಿನ್ಯೂ ಮಿನಿಸ್ಟರ್ ಹತ್ರ ನಾನು ಮಾತಾಡಿ ಇದಕ್ಕೆ ಒಂದು ಹೊಸ ಒಂದು ಹೆಸರನ್ನೇ ನಾವು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಟ್ರಯಲ್ ಬೇಸಿಸ್ ಅಲ್ಲಿ ಇವತ್ತು ನಾನೇ ಒಬ್ಬ ಉಪಮುಖ್ಯಮಂತ್ರಿ, ಈ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಅಂತ ನಾನು ಇಲ್ಲಿ ಬಂದಿಲ್ಲ, ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಾನೇ ಬಂದು ಈ ಕೆಲಸನ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಜನರಿಗೆ ವಿಚಾರ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಯಾರು ಕೂಡ ಒಬ್ರು ₹1 ಲಂಚ ಕೊಟ್ಟರು, ಯಾರು ಕೇಳಿದ್ರು ಕೂಡ ₹1 ಲಂಚ ಯಾರಿಗೂ ಕೊಡಬಾರ್ದು. ಜಿಲ್ಲಾಧಿಕಾರಿಗಳು, DDLರು ಎಲ್ಲರಿಗೂ ಕೂಡ ಇದ್ದ ಅಧಿಕಾರಿಗಳನ್ನ ತೆಗೆದು ಬರೀ ತಾಲೂಕು ಮಟ್ಟದಲ್ಲೇ ಈ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನಗೆ ಗೊತ್ತಿದೆ ಬೋಡಿ ಎಷ್ಟು ಕಷ್ಟ ಇದೆ ಅಂತ. ಬೇಕಾದಷ್ಟು ಏನನ್ನು ನಮ್ಮ ಟೈಮ್ಗಳು ಇತ್ತು, ಟೈಮ್ ಸರ್ವಿಸ್ಗಳು, ಅವನ್ನೆಲ್ಲ ನಿಲ್ಲಿಸಲಿಕ್ಕೆ 1 to 10, 6 to 10 ಇವೆಲ್ಲ ತೆಗೆದು ಬರೀ ಇದನ್ನ ನಾವು
16 6ರಿಂದ 10 ಬರ 1ರಿಂದ 5 ಮಾತ್ರ 5ರಿಂದನೇ ಇದನ್ನೆಲ್ಲ ಮುಗಿಯುವಂತ ಕೆಲಸ ಮಾಡಿದೆ. ನಮ್ಮ ಜಿಲ್ಲಾಧಿಕಾರಿಗಳು AC ತಹಶೀಲ್ದಾರ್ ಎಲ್ಲ ಬಹಳ ಜವಾಬ್ದಾರಿ ತೆಗೆದುಕೊಂಡು ಈಗಾಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅದರಿಂದ ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು 26, 29ನೇ ತಾರೀಕಿಗೆ ನಾನು ದೊಡ್ಡಹಳ್ಳಿನೋ ಇಲ್ಲ ಕೋಡಹಳ್ಳಿಲೋ ಇನ್ನೊಂದು ನಮ್ಮ ಜನಸಂಪರ್ಕ ಸಭೆನ ನಾನು ಮಾಡ್ತೀನಿ, ಇಲ್ಲ ಕಸೂರಲ್ಲಿ ನಾನು ಡೇಟನ್ನು ನಾನು ಕೊಡ್ತೀನಿ. ಸೊ ಮಾಡಿ ಇನ್ನೊಂದು ಕಡೆ ಶಿವನಹಳ್ಳಿಲೋ ಇಲ್ಲ ಈ ಕಡೆ ಎಲ್ಲಾದ್ರೂ ಒಂದು ಕಡೆ ಮಾಡಿ ಯಾವ್ದಾದ್ರು ಒಂದು ದಿನ ಡೇಟ್ ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಜನರ ಸಮಸ್ಯೆ ಏನಿದೆ ಅಂತೇಳಿ ಮೊನ್ನೆ ನಾನು ಸಾತ್ತೂರಲ್ಲಿ ಕನಕಪುರದಲ್ಲಿ ಒಂದಿನ ಮಾಡಿದೆ, ಸಾತ್ತೂರಲ್ಲಿ ಮಾಡಿದ್ದೇನೆ. ಇನ್ನೊಂದು ದಿನ ಡೇಟ್ ಕೊಡ್ತೀನಿ. ಪ್ರತಿ ತಿಂಗಳು ಕೂಡ ಒಂದೊಂದು ದಿನ ಒಂದೊಂದು ವಾರ ಡೇಟ್ ಡಿಗ್ರಿ ಮಾಡಿದೆ. ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾನು ಅಲ್ಲಿಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ನೀವುಗಳು ನಮ್ಮ ಮುಖಂಡರುಗಳು ಬರೋಕ್ಕಾಗಲಿಲ್ಲ, ಇಷ್ಟು ಮಾಡಬೇಕು. ಸೊ ಬೇರೆ ಇವತ್ತು ರೂರಲ್ ಕಾಲೇಜು ಅಲ್ಲಿ ಕೃಷಿ ಕಾಲೇಜ್ ಪ್ರಾರಂಭ ಆಗಿದೆ. ನಿಮ್ಮ ಮಕ್ಕಳನ್ನು ಕೂಡ ಮುಂದಿನ ದಿನದಲ್ಲಿ ಕೃಷಿ ಕಾಲೇಜಲ್ಲಿ ಸೇರಿಸ್ಕೊಳ್ಳಿಕ್ಕೆ ನೀವೆಲ್ಲ ಉತ್ತೇಜನವನ್ನು ಕೂಡ ಕೊಡಬೇಕು. ಆರೋಳಿಯಲ್ಲಿ ಇದೆ, ಬೆಂಗಳೂರಲ್ಲಿ ಸೀಟ್ ಸಿಗುತ್ತೆ ಕಷ್ಟ. ಮೊದಲನೇ ಕೃಷಿ ಕಾಲೇಜನ್ನು ಇವತ್ತು RES ಹೋಗಿ ಕರಿಯಪ್ಪನ ರಸ್ತೆಯಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅದನ್ನು ತಾವೆಲ್ಲ ಸರಿಯಾಗಿ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಮಾಧ್ಯಮದವ್ರಿಗೂ ನಾನು ಹೇಳ್ತಾ ಇದ್ದೀನಿ. ಇದನ್ನ ಏನು ಈ ಪೋಡಿಯ ಏನು ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ, ಇದು ಇಡೀ ರಾಜ್ಯಕ್ಕೆ ಇದನ್ನ ವಿಸ್ತರಿಸಿ ಇದನ್ನ ಜನರಿಗೆ ಎಲ್ಲರೂ ಕೂಡ ಆಗ್ತಾ ಇರೋಂಥ ಒಂದು ಸಮಸ್ಯೆಯನ್ನ ಲಂಚ ಮುಕ್ತ ಆಡಳಿತವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನ ರೈತರ ಬದುಕಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ, ನಮ್ಮ ಸರ್ಕಾರ ಮಾಡ್ತಾ ಇದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ. ಎಲ್ಲರಿಗೂ ನಮಸ್ಕಾರ.